ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಅಮ್ಮ ಪ್ಲೀಸ್ ನನ್ನ ಮಾತು ಕೇಳು. ನೀವು ಅಲ್ಲಿರೋದಷ್ಟು ಸೇಫ್ ಅಲ್ಲಮ್ಮ. ಪ್ಲೀಸ್ ಇಲ್ಲಿಗೆ ಬಂದು ಇದ್ಬಿಡಿ. ಅಂಜು ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ಬೇಕಮ್ಮ ನಾವು. ಪ್ಲೀಸ್ ಹಠ ಮಾಡಬೇಡ. ನೋಡು ಅಮ್ಮ, ನನ್ನ ಕೋಪ ತರಿಸ್ಬೇಡ. ನೀಗಳು ಹುಟ್ಟು ಬೆಳೆದ ಮನೆ ಕಡೆ ಇದು. ಇಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀಯ. ನನಗೇನೂ ಆಗಲ್ಲ. ನಾನಿಲ್ಲಿ ಚೆನ್ನಾಗೇ ಇರ್ತೀನಿ. ನೋಡು, ನಾನು ಈ ಮನೆಗೆ ಬಂದಾಗ ನನಗೆ 25 ವರ್ಷ. ಇಲ್ಲೇ ಬದುಕಿ ಬಾಳಿದ್ದೀನಿ. ಸತ್ರು ಇಲ್ಲೇ ಸಾಯ್ತೀನಿ. ನಾನು ಎಲ್ಗೂ ಬರಲ್ಲ. ಆಮೇಲೆ ಇನ್ನೊಂದು ಮಾತು, ನನ್ನ ಅಂಜು ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಕಾಗಿಲ್ಲ. ಅವಳಿಗೊಂದು ಉಗ್ರಿಗೆ ಏಟಾಗೋಕ್ಕೂ ನಾನು ಬಿಡೋದಿಲ್ಲ. ಗೊತ್ತಾಯ್ತಾ? ಅಮ್ಮೋ, ದಯವಿಟ್ಟು ಇನ್ಮೇಲೆ ನಿಮ್ಮ ಮನೆಗೆ ಬರೋದ್ರ ಬಗ್ಗೆ ನನಗೆ ಏನೂ ನೀನು ಬಲವಂತ ಮಾಡಬೇಡ. ಹಾಗೇನಾದರೂ ಮಾಡಿದ್ರೆ ನನ್ನ ಮೇಲೆ ಆಣೆ. ಅಮ್ಮ ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ನೋಡಮ್ಮ, ನನ್ನ ಮೇಲೆ ಆಣೆ ಅಂತ ಹೇಳಿದ್ದೀನಿ. ಇದಕ್ಕೆ ಮೇಲೂ ನೀನು ಹಠ ಮಾಡಿದ್ರೆ ಆದರೆ ನಿಮ್ಮಮ್ಮ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಆಯ್ತಲ್ಲ. ಇನ್ನೊಂದು ಸಲ ನನಗೆ ಹೇಳ್ಬೇಡ. ಅಮ್ಮ ಅಮ್ಮ, ನನ್ನ ಜೀವನದಲ್ಲಿ ನನ್ನ ದೊಡ್ಡ ಶಕ್ತಿ ಹಾಗೆ ನನ್ನ ದೊಡ್ಡ ವೀಕ್ನೆಸ್ ಅಂದರೆ ನಮ್ಮಮ್ಮ. ಅಮ್ಮಂಗೆ ಪ್ರತಿ ಕ್ಷಣ ಇಲ್ಲಿ ಏನಾಗ್ಬಿಡುತ್ತೋ ಅಂತ ನನಗೆ ತುಂಬ ಗಾಬರಿ ಆಗ್ತಿದೆ. ಈ ಹೊಡೆದಾಟ ಬಡ್ದಾಟದಿಂದ ಅಪ್ಪನ ಕಳ್ಕೊಂಡ್ವಿ. ಪಾಪ ನಮ್ಮಪ್ಪ. ನಾವು ಚಿಕ್ಕವರಿರುವಾಗ ಒಂದ್ಸತಿಗೂ ನಮಗೆ ಬೈದೋರಲ್ಲ, ಕೈ ಮಾಡ್ದೋರಲ್ಲ. ಅಂಥವ್ರನ್ನ ಕೊಂದೇ ಬಿಟ್ಟರು ಪಾಪಿಗಳು. ಈ ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡ್ರೆ ನನಗೆ ಭಯ ಆಗಲ್ವ ರಾಜಣ್ಣ? ಇಂಥ ಟೈಮಲ್ಲಿ ಅಮ್ಮಂಗಿಲ್ಪ ಅಂದ್ರೆ ಬರಲ್ಲ ಅಂತಾಳೆ. ಬೇಡ, ತಾಯಿಗೆ ಏನೂ ಆಗಲ್ಲ. ಧೈರ್ಯವಾಗಿರು. ಅಮ್ಮ, ನನಗೆ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚ. ಈಗಾಗಲೇ ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಪ್ರಪಂಚನ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲಮ್ಮ. ನನಗೆ ನಮ್ಮಮ್ಮ ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.